ಹಲೋ. ಸರ್ ನಮಸ್ತೆ. ಅದೇ ಬ್ರೋಕರು, ಮದುವೆ ಬ್ರೋಕರು. ಹೇಳಿ. ನಾನು ಬ್ರೋಕರು. ಅದೇ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಬ್ರೋಕರು. ಒಂದು ಹುಡುಗಿ ನೋಡಕ್ಕೆ ಹೋಗಿದ್ವಲ್ಲ ಅವಾಗ ಒಂದ್ಸಲ. ಯಾವ ಬ್ರೋಕರ್? ನಾನು ಮರ್ತ್ಬಿಟ್ರಾ? ಯಾರು ಹೇಳಿ? ಯಾವರು? ನೀವು ಮರ್ತ್ಬಿಟ್ಟಿದ್ರಿ ಅನಿಸ್ತದೆ. ಒಂದ್ಸಲ ನಿಮಗೆ ಹುಡುಗಿ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊ ಹೋಗಿ ಒಂದಷ್ಟು ದೂರ ಒಂದು 10-12 ಸಾವಿರ ಖರ್ಚಾಯ್ತು ಅಂದ್ಬಿಟ್ಟು ಬೇಜಾರು ಮಾಡ್ಕೊ ಬಂದಿದ್ರಲ್ಲ. ಯಾರಣ್ಣ? ನೀವು ಸರ್ ಆವಾಗ ಒಂದ್ಸಲ ಒಂದು ಹುಡುಗಿ ಇದಕ್ಕೆ ಉತ್ತರ ಕರ್ನಾಟಕ ಸೈಡು. ಅಣ್ಣ ಸುಮ್ಮನೆ ತಲೆ ತಿಂಬ ದಿಗವಂಗ ಹೋಗೋಣ. ಅಲ್ಲ ಅಣ್ಣ ಅಣ್ಣ ಅದೇ ಹುಡುಗಿ ತೋರ್ಸ್. ಹಲೋ ಅಣ್ಣ, ಯಾಕಣ್ಣ ಹಿಂಗೆ ಫೋನ್ ಕಟ್ ಮಾಡ್ತಾ ಇದ್ರಿ? ಬೇಜಾರು ಮಾಡ್ಕೋತಾ ಇದ್ರಿ? ಹೇಳೋದು ಪೂರ್ತಿ ಕೇಳೋಣ. ನಿಮ್ಗೊಂದು ಹುಡುಗಿ ಕೊಡಿಸ್ತೀನಿ ಅಂದ್ಬಿಟ್ಟು ಇದು ಕರ್ಕೊ ಹೋಗಿ ಒಂದು 15 ಸಾವಿರ ಖರ್ಚಾಯ್ತು ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ಕರ್ಕೊಂಡ್ ಬಂದಿತ್ತಿಲ್ವಾ? ನಾವು ಕಾರಲ್ಲಿ ಹೋಗಿದ್ವಲ್ಲ, ನೆನಪಿಲ್ವಾ? ಸೆಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊ ಹೋಗಿದ್ನಲ್ಲ ಅಣ್ಣ. ಅಲ್ಲ ಪೂರ್ತಿ ಒಂದ್ ನಿಮಿಷ ಪೂರ್ತಿ ಹೇಳದ್ ಕೇಳಿ ಬ್ರೋ. ಒಂದ್ ನಿಮಿಷ ಬ್ರೋ, ನಾನು ಹೇಳದ್ ಪೂರ್ತಿ ಕೇಳಿ ಬ್ರೋ. ಆ ಹುಡುಗಿ ಸಿಗ್ನಿಲ್ಲ ಅಂದ್ರೆ ಏನ್ ಬ್ರೋ ಅಂತಾರ? ಇನ್ನು ನನ್ನ ಹತ್ರ 10 ಜನ. ಅಣ್ಣ ನನ್ ಮಾತು ಕೇಳೋಣ, ದಯವಿಟ್ಟು ಹಿಂಗ್ ಫೋನ್ ಕಟ್ ಮಾಡ್ಬೇಡ ಅಣ್ಣ. ನನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತದೆ. ನಾನು ಕುಂತಿತ್ತವು, ನನ್ನ ಪೈಲ್ಸ್ ಅದೇ ಕುಂತಿತ್ತವು. ಹೇಳೋದ ಪೂರ್ತಿ ಕೇಳೋಣ, ಹಿಂಗಾಗ್ಬೇಡ. ಒಂಚೂರು ನಿಧಾನಕ್ಕೆ ಮಾತಾಡೋಣ, ಒಂಚೂರು ಬೆಲೆ ಕೊಟ್ಬಿಟ್ಟು ಮಾತಾಡಿ. ಏನೋ ಫೋನ್ ಮಾಡಿದ್ರೆ 3 ಸತಿ ಕಟ್ ಮಾಡ್ತಿರಲ್ರಿ ರೇ. ನಾನು ಬ್ರೋಕರ್ ಅಂತ ಹೇಳಿಲ್ವಾ ಆಗ್ಲೇ? ನಾನು ಅದೇ ಅಣ್ಣ, ಒಂದ್ಸಲ ನಿಮ್ಗೆ ಹುಡುಗಿ ಕೊಡಿಸ್ತೀನಿ. ಮದ್ವೆ ಬ್ರೋಕರು. ಈಗ ನಾನೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಗೆ ಅಲ್ಲಿ ಸೆಟ್ ಆಗ್ನಿಲ್ವಾ? ಹುಡುಗಿ ಸಿಗ್ನಿಲ್ವಾ? ಬುಟ್ಟಾಕಣ ಬೇರೆ ಕಡೆ. ಇನ್ನು 3 ಕಡೆ ಹುಡುಕಿದ್ದೀನಿ. 3 ಕಡೆಗೆ ಹೋಗೋಣ. ಎಲ್ಲಾರೋ ಒಂದ್ ಕಡೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಎಲ್ಲಾರ ಒಂದ್ ಕಡೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ನಾನು ಮಾಡಿಸ್ಕೊಡ್ತೀನಿ. ನಾನು ಇರೋ ಗಂಟವ ನೀವು ನಂಬ್ತಿರೋ ಬಿಡ್ತಿರೋ. ನಾನು ಎಷ್ಟೋ ಜನಕ್ಕೆ ಮದುವೆ ಮಾಡಿಸ್ತೋನೋ. ನಾನು ಮದುವೆ ಆಗ್ದಾನೆ ಹಂಗೆ ಉಳ್ಕೊಂಡೆ. ಕಾರಣ ಹುಡುಗಿ ತೋರಿಸಿ ನಾನೇ ಮದುವೆ ಆಗಕ್ಕಾಗ್ನಿಲ್ಲ. ನನಗೆ ವಯಸ್ಸಾಗೊಂಟೋಯ್ತು. ಇದು ಅದೇ ಈಗ ಏನಿಲ್ಲ, ಹೆಂಗೆ ಗೊತ್ತಣ್ಣ ಈಗ ವ್ಯವಹಾರ ಇರೋದು. ನಾವ್ ಈ ಕಡೆ ಅವ್ರ ಇದ್ರ ಸೈಡು ಅಲ್ಲ. ನಾನು ಹೇಳೋದು ಪೂರ್ತಿ ಕೇಳಿ ಆಯ್ತು. ಒಂಚೂರು ಪೂರ್ತಿ ಕೇಳಿ ಅಣ್ಣ. ನೀನು ಎಷ್ಟು ನೊಂದಿದೀಯಾ, ಬೇಜಾರು ಮಾಡ್ಕೊಂಡಿದೀಯಾ ಅಂತ ಎಲ್ಲ ನಮ್ಗೆ ಗೊತ್ತೈತೆ ಆಯ್ತಾ. ನಿನ್ನ ಮಾತಲ್ಲೇ ನಿನ್ ಮಾತಲ್ಲೇ ನಾನು ಕಂಡಿಡಿತೀನಿ ಅಣ್ಣ. ನೀನೇನು ತಲೆ ಕೆಡಿಸ್ಕೋಬೇಡ. ನಿನ್ಗಾಗಿರೋ ನೋವು, ಬೇಜಾರು ತುಂಬಾ ಕಡೆ ಹುಡುಗಿ ನೋಡಿ ನೀವು ಹಿಂಗಾಗಿದ್ದೀರಾ ಅನ್ನಿಸುತ್ತೆ. ಹುಚ್ಚಿಡ್ದೋಗದೆ ಅನ್ನಿಸ್ತದೆ ನಿಮ್ಗೆ ತುಂಬಾ ಕಡೆ ಹುಡುಗಿ ನೋಡಿ. ಲಕ್ಷಾಂತರ ರೂಪಾಯಿ ಖರ್ಚಾಗಿರಂಗ್ ಕಾಣಿಸ್ತದೆ. ಅಯ್ಯೋ ಮನ ನೊಂದಿದ್ದೀರಿ ಜಾಸ್ತಿಯಾ ಅಣ್ಣ. ನೀನ್ ಬ್ಯಾರೆಯವ್ರ ಜೊತೆ ಹೋಗಿ ನೋಡಿ ಮೋಸ ಹೋಗಿದ್ಯಾ, ಯಾಮಾರಿದ್ಯಾ, ದುಡ್ಡು ಕಳ್ಕೊಂಡಿದ್ಯಾ. ನನ್ ಜೊತೆ ಬಣ್ಣ ನಿನಗ್ ನಾನು ಮದುವೆ ಮಾಡಿಸ್ಕೊಡ್ನಿಲ್ಲ ಅಂತ ಅಂದ್ರೆ ನಮ್ ರಾಜ್ಯನೇ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಯ್ತೀನಿ. ಈ ಕರ್ನಾಟಕದ ನಮ್ ರಾಜ್ಯದಲ್ಲಿ ಆಗ್ಲಿಲ್ಲ ಅಂದ್ರೆ ನೀನ್ ಬೇರೆ ರಾಜ್ಯದಲ್ಲಿ ಹುಡುಗಿ ಮದುವೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಬ್ರೋಕರ್ ಅಣ್ಣ ನಾವು, ಉತ್ತರ ಕರ್ನಾಟಕ ಸೈಡು. ಈಗ ನಿಮ್ಗೆ ಯಾವ ತರ ಹುಡುಗಿ ಬೇಕು ನೀವು ಮದುವೆ ಆಗಕ್ಕೆ? ನಂಗೆ 5 ಸಾವಿರ ಬೇಕು. ಕೊಡ್ತೀಯಾ? ಏನು 5 ಸಾವಿರ ಬೇಕು ನಂಗೆ. 5 ಸಾವಿರ? 5 ಸಾವಿರ ಬೇಕು. ಆ ತರ ಇರ್ಬೇಕು ಹುಡುಗಿ ಅಂತ? ಅವಳೇ ಬೇಕು ನಂಗೆ.
ನೀವೇನ್ ತಮಾಷೆ ಹೇಳ್ತೀರಿ ಆಮೇಲೆ ನಾನು ಕೆಲಸ ಸೀರಿಯಸ್ ಆಗಿ 5,000 ಹೇಳ್ಬೇಕು ನಂಗೆ. ಅವಳೇ 5,000 ನಾ ಪ್ಯಾನ್ ಅವಳಿಗೆ ಅವಳೇ ಮದುವೆ ಆಗ್ಬೇಕು. ಅವ್ರಿಗೆ ಆಲ್ರೆಡಿ ಮದ್ವೆ ಆಗೋಗದೆ. ನಾನ್ ಲವ್ ಮಾಡಿದ್ರೆ ಅವಳನ್ನ. ಅಯ್ಯೋ ಅವ್ರು ನಾನು ಲವ್ ಮಾಡ್ತಾ ಇದ್ನಪ್ಪ. ಕೊಡ್ಸು ಮತ್ತೆ ಅವಳನ್ನ. ನೀನ್ ಚೆನ್ನಾಗಿ ಹೇಳ್ತೀನಿ. ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೆ. ಬೇಜಾರಾಯ್ತು ಅವತ್ತೊಂದ್ ದಿವಸ ಅವ್ರು ಮದ್ವೆ ಆಗಿದ್ದ ದಿವಸ ನಂಗೂ ತುಂಬಾ ಬೇಜಾರಾಯ್ತು. ನನಗ್ ಮೋಸ ಮಾಡಿದ್ರಲ್ಲ ಅಂತ. ಏನ್ ಮಾಡಾಗ ವಿಧಿ ಲಿಖಿತ ನೋಡಿ. ನಾನು ಒಂದ್ ಮಾತು ಹೇಳೋದು ಜೀವನದಲ್ಲಿ, ಅಣ್ಣ ಕಷ್ಟ ಯಾರಿಗಣ ಬರೀಕಿಲ್ಲ. ಯಾರಿಗ್ ಬರೀ ಮನ್ಸಂಗ್ ಬರ್ದಾನೆ ಇನ್ ಮರಗ್ ಬರ್ತದ ಕಷ್ಟ. ನಂದು ಈ ಕಡೆ ಸೈಡ್ ಕಣ ಅಲ್ಲ, ಮನ್ಸಂಗ್ ಬರ್ದಾನೆ ಕಷ್ಟ ಮರಗ್ ಬರ್ತದ. ಅಣ್ಣ ಊರ್ ಕಟ್ಕೊಂಡು ಏನಾಗ್ಬೇಕಣ್ಣ ನಿನ್ಗೆ? ಅಲ್ಲ ನಿನ್ಗೆ ಏನು ಹುಡುಗಿ ತೋರಿಸ್ಬೇಕು, ಮದ್ವೆ ಮಾಡಿಸ್ಬೇಕು ತಾನೆ. ನೀನ್ ಏನು ತಲೆ ಕೆಡ್ಸ್ಕೊಬೇಡ. ನಾನು ಇರೋ ಗಂಟ ಅಣ್ಣ ಒಂದ್ ಜೀವನದಲ್ಲಿ ಒಂದ್ ಮಾತು ಹೇಳ್ತೀನಿ. ನಾನು ಮದ್ವೆ ಆಗ್ದಾನೆ ಹಂಗೆ ಉಳ್ಕೊಂಡ್ರು ಸಿಕ್ಕಿಲ್ಲ. ನಿನಗೆ ಮದ್ವೆ ಮಾಡಿಸ್ತಾನೆ ಅಂತೂ ನಾನ್ ಬಿಡಲ್ಲ. ನೀನು ಸಾಳೆ ನಾಯ ನಾಳೆ ಅನ್ನೋದ ಗಂಟೆ ಈಗೇನು ಹೆಣ್ ಬೇಕು ಮದ್ವೆ ಆಗತ್ತಾನೆ. ನಾನ್ ಇರೋ ಗಂಟವ ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ. ಈ ಜೀವ ಮಾನ್ದಲ್ಲಿ ಅಣ್ಣ ನಾನ್ ಇದೀನಿ ಅಣ್ಣ ನಿನ್ಗೆ ಮದ್ವೆ ಮಾಡ್ಸೋದು. ಹಾ ಹಂಗ್ ಬರ್ಬೇಕು ರೂಟ್ಗೆ. ಆತರ ಮಾತಾಡಿ ನಮ್ಗೊಂದ್ ಖುಷಿ ಅಲ್ವಾ ಅಣ್ಣ. ನಂಗೆ ಒಂದ್ ಬಡತ್ ತಂದಲ್ಲಿ ಹಾ ಒಂದ್ ಒಳ್ಳೇದಾಗಿ ಒಂದು ಮನೆಗ್ ಬಂದ್ಬಿಟ್ಟು ಇಟ್ಟಾಗುವಂತ ಉಡ್ಬೇಕು ಅಣ್ಣ. ಅವಳು ಮನೆ ಕೆಲ್ಸ ಕಳ್ಸಲ್ಲ, ಬೇರೆ ಕೆಲ್ಸ ಕಳ್ಸಲ್ಲ, ಕೂಲಿ ಕೆಲ್ಸ ಕಳ್ಸಲ್ಲ. ನೋಡಿ ನಿಮ್ದು ಒಳ್ಳೆ ಮನ್ಸು. ಕೆಲ್ಸಕ್ಕೆ ಕಳ್ಸಲ್ಲ ಅಂದ್ರಲ್ಲ, ಒಳ್ಳೆ ಮನ್ಸು. ನಂಗೆ ಅಣ್ಣ ನಿಮ್ಮಲ್ಲಿ ನಂಬಿಕೆ ಅಂತ ಒಂದ್ ನಂಬಿಕೆ ಮೇಲೆ ನಿಂತ ಮಾತಾಡೋಣ. ಮಾತಾಡಿ ಅದಕ್ಕೆಲ್ಲ ಭಯ ಬೀಳ್ಬೇಡಿ. ನೋಡಿ ನಾವು ಎಷ್ಟೋ ಜನಕ್ಕೆ ಜೀವನ ಕೊಟ್ಟರು. ಯಾವತ್ತೂ ಕೆಲವ್ರಿಗೆ ಕೈಯಿಂದ ನಾವು ಕೊಟ್ಟಿದೀವಿ ಹೊರ್ತು ಯಾವತ್ತೂ ಯಾರ ಹತ್ರ ನಾವು ಕಿತ್ಕೊಂಡಿದ್ ಜಾಯಮಾನ ನಮ್ಗೆ ಬಂದು ಇಲ್ಲ, ಬರೋದು ಇಲ್ಲ ಅಣ್ಣ. ಆತರ ಮೋಸ ಮಾಡಿ ನಿಮ್ಗೆ ಅನ್ಯಾಯ ಮಾಡ್ತಕ್ಕಂತ ಯೋಗ್ಯತೆ ಕರ್ತವ್ಯ ನಂದಲ್ಲ ಅಣ್ಣ. ನಿಯತ್ತು ನೀತಿ ನಂದಣ್ಣ. ನಿಯತ್ತು ನೀತಿ. ನೀನ್ ಯಾವ ನಾಯಿ ಅಂತ ನಂಗೆ ಗೊತ್ತಿಲ್ಲ ಅಣ್ಣ. ಇವತ್ತು ಗಂಟೆ ಬೇರೆ ಫೋನ್ ಮಾಡಿ ನಾಯಿ ತರ ಮಾತಾಡೋ. 100 ಜನ ಫೋನ್ ಮಾಡೋರು, 100 ಜನ ತೋರ್ಸೋರು, 100 ಜನ ಹೋಗೋರೆ. ಅದು ನಿಜ ನಾಯಿ ಅಂತ ನಂಗೆ ಗೊತ್ತಿಲ್ಲ ಅಣ್ಣ. ಅದು ಅಣ್ಣ ಇವತ್ತು ನಮ್ ಸೈಡ್ ಹೋಗ್ಬಿಟ್ಟು ನನ್ನ ಹೆಸರು ಹೇಳು. ಏನೋ ಮಾಡಿದಿ ಫೋನ್ ಮೈ ಮಿಸ್ಟೇಕ್ ಏನೋ ಗೊತ್ತಿಲ್ಲ, ಅದು ಮಾಡಿದೆ ಅಣ್ಣ. ಧರ್ಮ ಇತ್ತು ಅಂದ್ರೆ ಅಣ್ಣ, ಧರ್ಮದ ಕೆಲಸ ಮಾಡೋಣ. ಐತೆ ಧರ್ಮ ಐತೆ ನನ್ನ ಹತ್ರ. ನಾನ್ ಇದೀನಲ್ಲ ಆ ಸೈಡ್ ಹೋಗಿ ಬರೀ ನನ್ನ ಹೆಸರು ಹೇಳೋಣ. ಅಣ್ಣನ ಬಗ್ಗೆ ಅವ್ರು ಹೇಳ್ತಾರೆ ನನ್ನ ಬಗ್ಗೆ. ಈಗ ನೀನ್ ಹೇಳ್ದಲ್ಲಣ್ಣ ಹುಡುಗಿ, ನೀನ್ ಹೇಳೋಣ ಹೆಂಗಿರ್ಬೇಕಣ್ಣ ಹುಡುಗಿ? ಸಿಂಪಲ್ ಆಗಿರ್ಲಿಕ್ಕಣ್ಣ. ಸಿಂಪಲ್ ಆಗಿ ಅಂದ್ರೆ ಬೆಳ್ಳಗಿರ್ಬೇಕಾ ಕರ್ಗಿರ್ಬೇಕಾ? ಮೀಡಿಯಂ ಆಗಿರ್ಲಿಕ್ಕಣ್ಣ. ಹೈಟು ಒಂದು ಲೆವೆಲ್ಗ? ನನ್ನ ಹೈಟ್ ನನ್ನ ಮಗ ನೋಡಿದೆ ನೀನು? ಗೊತ್ತಿಲ್ಲ. ನಾನು ನೋಡಿದೆ ನೀನು ಯಾವ್ದಾರ? ಇಲ್ಲ ಅನಿಸ್ತದೆ. ಜೊತೆ ಕರ್ಕೊಂಡೆ. ಅದೇ ಅವತ್ತು ಇದಾಕ ಹೋಗ್ಬಿಟ್ಟಿದ್ನಲ್ಲ, ಮರ್ತ್ಕೊಂಡ್ಬಿಟ್ಟೆ. ಇನ್ನೊಂದು ಅದೇನಂತ ಕ್ವಶನ್ ಕೇಳ್ತೀಯಣ್ಣ? ಜೊತೆಲಿ ಹೋದ್ಮೇಲೆ ನಿನ್ನ ನೋಡ್ದೇನೆ ನಾನು ಇರಕ್ ಆಯ್ತದ? ಗೊತ್ತು ಕಣಂತ ಹೇಳು. ಈಗ ಅಲ್ಲ ಕಣ, ನಾನು ಹೈಟ್ ನೋಡ್ದ ಅಣ್ಣ. ಹಾ ನೋಡ್ದೆ. ನಾನು ಹೈಟ್ ತಗೊಂಡು ಹುಡುಗಿ ನೋಡು. ಹೈಟು ಓಕೆ. ಈಗ ದಪ್ಪ ಇರ್ಲಾ ಸಣ್ಣ ಇರ್ಲಾ? ಮೀಡಿಯಂ ಆಗಿರ್ಲಿ ಕಣ. ದಪ್ಪನು ಬೇಡ ಸಣ್ಣನು ಮೀಡಿಯಮ್ಮು. ಇದು ಬೆಳ್ಳಗಿರ್ಲಾ ಕರ್ಗಿರ್ಲಾ? ಅಣ್ಣ ಬೆಳಗ್ಬೇಕು ನಂಗೆ. ಓ ಬೆಳಗಿರ್ಬೇಕು ಹುಡುಗಿ ಅಂತೀಯ? ಸರಿ ಆಯ್ತು. ಈಗ ಅವಕ್ಕೆಲ್ಲ ಅಣ್ಣ ತಲೆ ಕೆಡಿಸ್ಕೋಬೇಡಿ. ನೀವು ನೋಡಿ, ಒಂದು ಸತ್ಯ ಮಾತು ನಾನು ಹೇಳೋದು, ಮನುಷ್ಯನ್ಗೆ ಆಯಸ್ಸು ಅನ್ನೋದು ಆಯಸ್ ಕೊಟ್ಟಿರ್ತಕ್ಕಂಥದ್ದೇ ಹೊರ್ತು ಜನ ನಿರ್ಧರಿಸಿದ್ದಲ್ಲ. ಏನಂತೀರಾ? ಕರೆಕ್ಟ್ ತಾನೆ? ಮನುಷ್ಯ ಮಾಡ್ಕೊಂಡೇ ಹೊರ್ತು ಇವೆಲ್ಲನೂ ನಿಮ್ ಪ್ರಕೃತಿ ನೀವು ಬರುವಾಗ ಏನೂ ತಲೆಯಲ್ಲಿ ಇಟ್ಕೊಂಡು ಬರಲ್ಲ. ಇಲ್ಲಿ ಬಂದ್ಮೇಲೆ ಸಮಾಜಕ್ಕೆ ಹೊಂದ್ಕೊಳಕ್ಕೆ ಅವು ಇವು ಅಂತ ನೀವು ತಿಳ್ಕೊಂಡ್ರಿ ಹೊರ್ತು ಅವೇನೂ ತಲೆ ಕೆಡ್ಸ್ಕೋಬೇಡಿ. ನಾನು ನಿಮ್ಗೆ ಮದ್ವೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಅಣ್ಣ ನಿನಗೆ ನಮ್ಮ ಸ್ಟೇಟ್ ಬೇಕಾ ಇಲ್ಲ ಬೇರೆ ಹೈದ್ರಾಬಾದು, ತಮಿಳ್ನಾಡು, ಕೇರಳ, ಇಲ್ಲ ನಮ್ಮ ದೇಶ ಬಿಟ್ಟು ಹೊರದೇಶ ಎಲ್ಲಿ ಬೇಕಣ್ಣ ಹುಡುಗಿ? ಅಣ್ಣ ನಮ್ಗೆ ನಮ್ಮ ಕರ್ನಾಟಕ ಬೇಕು. ಚಿಂದಂತ ಮಾತಾಡಿದ್ರಿ ಅಣ್ಣ. ಅಣ್ಣ ಚಿಂದಂತ ಮಾತಾಡಿದ್ರಿ. ಏನು ತಲೆ ಕೆಡ್ಸ್ಕೊಬಿಡಿ ಅಣ್ಣ. ನನಗೆ ಈಗ ನಾನೊಂದು ಮಾತು ಹೇಳೋದು, ಹುಡುಗಿ ನೋಡಕ್ ಹೋಗದ ಯಾವಾಗ? ನಾಡ್ದು ಅಣ್ಣ ಹೋಗನಾಗ. ಅಣ್ಣ ಏನಿಲ್ಲ, ಆ ಕಡೆ ಸೈಡ್ ನಾವು ನಿಮ್ಗೆ ಹೋಗಿದ್ದ ದಿವಸನೇ ಮದುವೆ ಮಾಡಿಸ್ತೀವಿ. ನಮ್ಮ ಸೈಡು 10 ಲಕ್ಷ ದುಡ್ಡು ಕೊಡ್ಬೇಕಾಯ್ತದೆ. 10 ಲಕ್ಷ
ಅಲ್ಲ ನಿಮ್ಗೆ ಹುಡುಗಿ ಬೇಕಾ ಬೇಡ್ವಾ? ಹುಡುಗಿ ಬೇಕು ಅಣ್ಣ, 10 ಲಕ್ಷ ಹೋಗ್ಬಿಟ್ಟು ಹುಡುಗಿ ಬೇಕಾ? ಈಗ ಕಾಲ ಡಿಮ್ಯಾಂಡ್ ಆಗ್ಬಿಟ್ಟೈತೆ, ಹೆಣ್ಮಕ್ಳಿಗೆ ಚಿನ್ನದ್ದು ಡೈಮಂಡ್ ಬೆಲೆ ಬಂದ್ಬಿಟ್ಟೈತೆ. ನಿನ್ಗೆ ಹುಡುಗಿ ಬೇಕು ಅಂದ್ರೆ 10 ಲಕ್ಷ ದುಡ್ಡು ನನ್ಗಿಟ್ಟಿ ಹುಡುಗಿಗಿಟ್ಟಿ 2 ಲಕ್ಷ ದುಡ್ಡು ನನ್ನ ಕಮ್ಮಿವೇ ನೋಡಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಮಾಡ್ದೆ. ಎಲ್ಲೂ ಹುಡುಗಿ ಸಿಗ್ತಾ ಇಲ್ಲ ನೋಡಿ, ನಂಗೊಂದು ಮದ್ವೆ ಮಾಡಿಸ್ಕೊಡಿ ಅಂದ್ರಲ್ಲ. ನೀನ್ ಮಾಡ್ದ ಬೋಸಡಿಕೆ? ಅದೇ ಅದಕ್ಕೆ ನಾನು ನಿಮ್ಗೆ ಕೇಳೋಣ ಅಂತ ಮಾಡ್ದೆ ಕಣಣ್ಣ. ಯಾಕಣ ಇಷ್ಟೊಂದು ನೊಂದಿದ್ದಿ, ಬೇಜಾರು ಮಾಡ್ಕೊತಾ ಇದ್ದಿ, ಓಲಿ ಕೂಲ್ ಆಗೋಣ, ಅದಕ್ಕೆಲ್ಲ ಯಾಕೆ ಹಿಂಗೆ ಆಡ್ತೀರಾ? ಎಲ್ಲಿದಿಲ್ಲ ಈಗ? ಅಣ್ಣ ನನಗೆ ಮದುವೆ ಆಗಿಲ್ಲ ಕಣಣ್ಣ, ನಾನು ಹುಡುಗಿನ ತೋರಿಸೋ ಬ್ರೋಕರು, ನನಗೆ ಎಲ್ಲೂ ಹುಡುಗಿ ಕೊಡ್ತಾ ಇಲ್ಲ. ನಿನ್ಗೆ ಕೂಡ ನಾನು ಮದುವೆ ಆಗಿದ್ದೇನೆ, ಹಂಗೆ ಉಳ್ಕೊಂಡ್ರು ಸಿಕ್ಕಿಲ್ಲ, ನೀನಗ್ ಮಾತ್ರ ನಾನು ಮದುವೆ ಮಾಡಿಸ್ಕೊಟ್ಟೆ ಕೊಡ್ತೀನಿ. ಇದು ನಾನು ಶಪಥ ಮಾಡ್ತಾ ಇದ್ದೀನಿ, ನಿನಗೆ ಮದುವೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಅಂತ. ಯಾವ್ರು ನೀನು? ಯಾವ್ರು? ಅಣ್ಣ ಸರಿ ಓಕೆ, ನಿಮ್ಗೆ ನಾಳೆಗೆ ಮಾಡ್ತೀನಿ. ಓಕೆ ಬಾಯ್. ಯಾವ್ದನ್ನೋ ಡಿಸೈಡ್ ಮಾಡಿ ಯೋಚನೆ ಮಾಡಿ ತಗೊಳ್ಳಿ ತೀರ್ಮಾನವ. ನೀವು ರೆಡಿ ಹ್ಞೂ ಅಂದ್ರೆ ನಿಮಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನೀವು ಒಪ್ಕೊಂಡ್ರೆ 10 ಲಕ್ಷ ದುಡ್ಡು, 2 ಲಕ್ಷ ಕಮಿಷನ್ ನಾನು ಕೊಡಕ್ಕೆ ನೀವು ರೆಡಿ ಇದ್ದೀರಿ ಅಂದ್ರೆ ನಿಮ್ಮನ್ನ ನಾಡಿದ್ದು ನಾನು ಕರ್ಕೊ ಹೋಗಿ ರೆಡಿ ಇದ್ದೀನಿ. ಯೋಚಿಸಿ ತುಂಬ ಯೋಚಿಸಿ ಮತ್ತೆ ನಾಳೆ ಫೋನ್ ಮಾಡ್ತೀನಿ, ಇದೇ ಥರ ಮಾತಾಡೋಣ. ಓಕೆ ಬಾಯ್. ಅದು ಆಮೇಲೆ ಮಾಡ್ತೀನಿ. ಸರಿ ಓಕೆ ಬಾಯ್, ಆಯಿತು. ಅಲ್ಲ ಹಂಗೆ ಮಾಡಕ್ ಹೋಗ್ಬೇಡಿ, ಯೋಚನೆ ಮಾಡಿ ಕರೆಕ್ಟಾಗಿ ಡಿಸಿಷನ್ ತಗೊಳ್ಳಿ. ಇಲ್ಲೇ ನಿಂಗೆ ಫ್ರೀ ಕರ್ಕೊ ಹೋಗಿ ತೋರಿಸ್ಕೊಡ್ತಾರೆ, ನಿನ್ಗೆ ಮದುವೆ ಮಾಡಿಸ್ಕೊಡ್ತಾರೆ. ನಿನ್ಗೆ ನಿನ್ಗೆ ಇನ್ನೇನು ಫ್ರೀ ಕೊಟ್ಬಿಡ್ತಾರ ಅಲ್ಲಿ ಕರ್ಕೊ ಹೋದ್ರೆ? ನಮ್ಗೆ ಕಮಿಷನ್ ಬಿಡುವ, ನಾ ಕರ್ಕೊ ಹೋಗಿರೋದಕ್ಕೆ. ನೀನ್ 10 ಪೈಸೆನೂ ಕೊಡ್ಲಿಲ್ಲ ಅಂತ ಅಂದ್ಮೇಲೆ ಅಲ್ಲಿ 10 ಕಡೆ ಹುಡುಗಿ ಹೆಂಗ್ ತೋರ್ಸ ಕರ್ಕೊ ಹೋಗೋಣ? ನಾನು ಫೋನ್ ಮಾಡಿದ್ದೀನಿ ನಿನ್ಗೆ ಮದುವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ. ನಿನ್ಗೆ ನೀನು ಮದುವೆ ಮಾಡಿಸ್ಬೇಕು. ನಾನು ಬ್ರೋಕರು ಅಂತ ಬಂದ್ಮೇಲೆ ನಾನು ನಮ್ಮ ಹುಡುಗರು ಮದುವೆ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ನಿನ್ ಮದುವೆ ನಾನು ಮಾಡಿಸ್ಕೊಡ್ಲೇಬೇಕು, ಮಾಡಿಸ್ಕೊಡ್ತೀನಿ. ನೀನ್ ಕರ್ನಾಟಕದಲ್ಲಿ ಸಿಗದೆ ಇದ್ರು ಹೈದರಾಬಾದ್, ತಮಿಳ್ನಾಡು, ಕೇರಳ, ನಾರ್ತ್ ಇಂಡಿಯಾ ಎಷ್ಟು ಕಡೆ ಇದನ್ನು ಎಲ್ಲ ಕಾಂಟ್ಯಾಕ್ಟ್ಸ್ ಐತೆ. ನಿಂಗೆ ಎಲ್ಲಿ ಬೇಕಾದ್ರೂ ಸರಿ ಒಂದ್ ಕಡೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಏನಕ್ಕೆ ಹಿಂಗ್ ಆಡ್ತಾ ಇದೆಯಾ? ಏನಕ್ಕೆ ಹಿಂಗ್ ಬೇಜಾರು ಮಾಡ್ಕೊಂಡಿದ್ಯಾ? ಅದಕ್ಕೆಲ್ಲ ನೀನ್ ಯೋಗ್ಯತೆ ನಂಗೆ ಮದುವೆ ನೀನ್ 2 ಲಕ್ಷಕ್ಕೆ ಹೇಳ್ದೆ ಕಮಿಷನ್, 2 ಲಕ್ಷ ಕೊಟ್ಟು ಮದುವೆ ನಾನೇ ಹೋಗ್ಬಿಟ್ಟು ಮದುವೆ ಔಟ್ ಅದಕ್ಕೆ ಇನ್ನ ಓಡಿಸ್ಕೋರೆ ನಾನು ಅವಳಿಂದ ಒಳ್ಳ ಅಲ್ಲ ಕಲ. ನಿಂಗೆ 2 ಲಕ್ಷ ಕಮಿಷನ್ ಕೊಡ್ತೀನಿ. ನಿಂಗೆ 2 ಬೇಡ 5. ನೀನ್ ತಮಿಳ್ನಾಡು, ಆಂಧ್ರನೋ ಎಲ್ಲ ಕರ್ಕೊಬತ್ತೀಯ, ಅವಳದೊಂದು ತಾಲಿ ಕಟ್ತೀನಿ. ಆಯ್ತೀಯ ಮದುವೆ ಐತೆ ನೀನ್ 2 ಲಕ್ಷ ಹೋಯ್ತೀಯ, ಅವಳಿದೆ ನಾವು ಹೋಗಲ್ಲ. ನಿನ್ಗೆ ನಾನು ಮದುವೆ ಮಾಡ್ತಾ ಇರೋದು ನೀನ್ ಜೀವನ ನಡ್ಸೋ, ಅವಳ ಜೊತೆ ಚೆನ್ನಾಗಿರುವಂತವ. ನಾನ್ ಮದುವೆ ಆಗಕ್ ಹೋಗೋಣ ಅವಳನ್ನ, ನಾನು ಇದ್ ಮಾಡಕ್ ಹೋಗೋಣ? ಬ್ರೋಕರು, ಮದುವೆ ಬ್ರೋಕರು. ಅಣ್ಣ ಸರಿ ಆಯ್ತು, ನಿಮ್ಗೆ ನಾಳೆ ಮಾಡ್ತೀನಿ. ಈಗ ಬಿಜಿ ಇದ್ದೀರಿ ಅನಿಸ್ತದೆ, ನಾಳೆ ಮಾಡ್ತೀನಿ ಬಿಡಿ.